ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ ಬೆಂಗಳೂರು, ಶಿವಮೊಗ್ಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಉಪನಿರ್ದೇಶಕರ ಕಚೇರಿ ಇವರ ಸಂಯುಕ್ತಾಶ್ರಯದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ ಯುವ ಸಂಸತ್ ಸ್ಪರ್ಧೆಯನ್ನ ಶಿವಮೊಗ್ಗದ ಜಿಲ್ಲಾ ಪಂಚಾಯತ್ ನಜೀರ್ ಅಹಮದ್ ಸಭಾಂಗಣದಲ್ಲಿ ನಡೆಸಲಾಯಿತು. ವಿರೋಧ ಪಕ್ಷ ಆಡಳಿತ ಪಕ್ಷದಲ್ಲಿದ್ದೀರಾ, ಕ್ವಶನ್ಸ್ ಗೊತ್ತಿದೆ ನಿಮಗೆ ಯಾವ ತರ ಇದೆ ಅಂತ ತಿಳ್ಕೊಂಡು. ಸೊ ಪ್ಲೈನ್ ಆಗಿ ಆ ತರ ಮಾತಾಡ್ತೀವಿ, ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಎಂಬ ಹೆಸರಿನಾದವನು ನಾನು ಕರ್ನಾಟಕ ರಾಜ್ಯದ ಎಂದು ಹಾಗೂ ಅಖಂಡತೆಯನ್ನು ಸಭಾಧ್ಯಕ್ಷರ ಆಗಮನ ಆಗ್ತಾ ಇದೆ. ಈಗ ಸಭೆಯ ಕಲಾಪವನ್ನ ಆರಂಭಿಸ್ತಾ ಇದ್ದೇವೆ. ಬಹುಶಃ ಇವರ ಆ ವ್ಯಕ್ತಿತ್ವವೂ ಕೂಡ ನಮ್ಮ ಸಮಾಜದ ಹಾಗೂ ಮಾಜಿ ಸಚಿವರಾಗಿದ್ದ ನಾಗಮ್ಮ ಕೇಶವಮೂರ್ತಿ, ಕೇಂದ್ರ ಹಾಗೂ ರಾಜ್ಯದ ಮಾಜಿ ಸಚಿವರಾಗಿದ್ದಂತಹ ವಿ ಶ್ರೀನಿವಾಸ್ ಪ್ರಸಾದ್ 1947 ಸಭೆಯಲ್ಲಿ ಸಂತಾಪ ಸೂಚನೆ ಆಗಬೇಕಿದ್ದು ಆದ ಬಗ್ಗೆ ಪೊಲೀಸ್ ಇಲಾಖೆಯ ವಾಹನ ಚಾಲಕರ ಮೇಲೆ ಕ್ರಮ ಕೈಗೊಂಡಿದ್ದು. ಹಾಗೆ ಅವರು ಹೇಳುತ್ತಿದ್ದಂತೆ ಬೆಳಗಾವಿ ಜಿಲ್ಲೆಯಲ್ಲಿ ಇಂದಿನ ಈ ಸಭೆಯಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ನನ್ನ ನೇರವಾದ ಪ್ರಶ್ನೆ ಮಾನ್ಯ ಗ್ರಾಮೀಣ ತಾವುಗಳಲ್ಲಿ ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ, ಗ್ರಾಮೀಣ ಅಭಿವೃದ್ಧಿ ಅಂದರೆ ದೇಶದ ಅಭಿವೃದ್ಧಿ ಅಂತ. ಅದು ನಮ್ಮ ಸರ್ಕಾರದ ಗಮನದಲ್ಲಿದೆ. ಈ ರಕ್ಷಣಾ ಮಂತ್ರಿ ಅಂದ್ರೆ ನಮಗೆ ಸ್ವಾತಂತ್ರ್ಯ ಬೇಕಾಗಿದೆ. ನಿಮಗೆಲ್ಲರಿಗೂ ಗೊತ್ತಿದೆ 1947 ನೀವು ಅವರ ಒಂದು ಅಭಿವೃದ್ಧಿಗಾಗಿ ಅವರಿಗಾಗಿ ಯಾವ ರೀತಿ ಕ್ರಮಗಳನ್ನ ಕೈಗೊಂಡಿದ್ದೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆದ್ರೂ ಕೂಡ 897 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. ಆದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಗಮನಿಸಿದ್ರೆ ಹೋದ ವರ್ಷ 989 ಪ್ರಕರಣಗಳು ಇದ್ವು. ಆದ್ರೆ ಈ ವರ್ಷ ಅದಕ್ಕೂ ಕಡಿಮೆ ಪ್ರಕರಣಗಳು ದಾಖಲಾಗಿವೆ. ಉತ್ತರವನ್ನ ನೀಡಿ. ನಿಮ್ಮನ್ನ ಇದೇ ರೀತಿಯಾಗಿ ನೀವು ಅಧಿಷ್ಠಾನ ತೋರಿಸಿದ್ರೆ ಸದನದಿಂದ ಹೊರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಕೂಡ ನಿರಂತರವಾಗಿ ನಡೆಯುತ್ತಿದೆ. ಆದ್ರೆ ಸೋಲಾದ ಗಡಿ ಜಾರಿಗೆ ಅವುಗಳನ್ನು ಅವರಿಗೆ ತಿಳಿಸಿದ್ದೇವೆ. ಅವರು ಚರ್ಚೆ ಮಾಡಿ ನಮಗೆ ಪತ್ರ ಕೊಡುವುದನ್ನು. ಸನ್ಮಾನ್ಯ ಮುಖ್ಯಮಂತ್ರಿಯವರೇ, ನಿಮ್ಮ ಸರ್ಕಾರದ ಆಡಳಿತದಲ್ಲಿ ಭ್ರಷ್ಟಾಚಾರ ಮಿತಿ ಮೀರುತ್ತಿದೆ. ಉದ್ಯೋಗ ಮಾಡೋದಕ್ಕೆ ಕೆಲಸನೇ ಇರ್ತಾ ಇಲ್ಲ. ನೀವು ಆಡಳಿತ ಪಕ್ಷದವರು ಒಂದು ಖಾತೆಗೆ ಇಷ್ಟು 5 ಹುದ್ದೆಗಳು ಖಾಲಿ ಇವೆ ಅಂತ ಅಂದ್ರೆ ಅದರಲ್ಲಿ 500 ಏನಂದ್ರೆ ವರ್ಕರ್ಸ್ವಾಗಿ ಏನಾಗ್ತಾರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಬರ್ತಾರೆ. ಅವರು ಕೇಳಿದ ಪ್ರಶ್ನೆಗೆ ನಮ್ಮ ಹತ್ರ ಭಾರಿ ಉತ್ತರಗಳಿವೆ. ಯಾಕಂದ್ರೆ ನಾವು ಗ್ರಾಮದಲ್ಲಿ ಎಲ್ಲ ಪುರುಷರಿಗೂ ಹಾಗೂ ಸ್ತ್ರೀಯರಿಗೂ ಸ್ವ ಉದ್ಯೋಗವನ್ನು ರಚಿಸಲಿಕ್ಕೆ ಬಹಳಷ್ಟು ಯೋಜನೆಗಳನ್ನ ಕೊಟ್ಟಿದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಮಾನ್ಯ ಕ್ರೀಡಾ ಮಂತ್ರಿಗಳು, ಆಟನೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದ ಶಿಕ್ಷಕರ ಕೊರತೆ ಇದೆ ಅಥವಾ ಕೆಲವೊಂದು ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ ಅಂತ ಹೇಳ್ಬೋದು. ಕ್ರೀಡೆಗೆ ತಳಮಟ್ಟ ಅಂದ್ರೆ ಪ್ರಾಥಮಿಕ ಶಾಲೆಗಳಲ್ಲಿ ಇದು ಸುಳ್ಳು. ಮಾನ್ಯ ಸಭಾಧ್ಯಕ್ಷರೇ, ನಾವು ಈಗಾಗಲೇ ಅದಕ್ಕೋಸ್ಕರನೇ ಒಂದು 75 ಕೋಟಿನ ಬಿಡುಗಡೆ ಮಾಡಿದ್ದೀವಿ. ಮುಂದಿನ ಪ್ರಶ್ನೆ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ ಎಸ್ಪಿ ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.